ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ನನಗೆ ಆಫೀಸ್ ವರ್ಕು ಮತ್ತೆ ಮನೆ ವರ್ಕು ಸ್ವಲ್ಪ ಜಾಸ್ತಿ ಇರೋದ್ರಿಂದ ವ್ಲಾಗ್ ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ, ಅದಕ್ಕೋಸ್ಕರ ಹಾಕಿರ್ಲಿಲ್ಲ. ಬಟ್ ಎಸ್ಟರ್ಡೇ ನಾನು ಕಜ್ಜಾಯ ರೆಸಿಪಿ ವಿಡಿಯೋ ಹಾಕಿದ್ದೀನಿ. ನಿಮ್ಗೇನಾದರೂ ಸಖತ್ ಈಸಿಯಾಗಿ ಮತ್ತೆ ಬಿಗಿನರ್ಸ್ಗೋಸ್ಕರನೇ ಪ್ರತಿಯೊಂದು ಟಿಪ್ಸ್ನೂ ಹೇಳಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಓಕೆನಾ? ಸೊ ಇವಾಗ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸಖತ್ ಒಳ್ಳೇದು ಹೆಲ್ತ್ಗೆ ಆಗಲಿ ಎಲ್ಲದಕ್ಕೂ. ನಿಮ್ಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾಕಂದ್ರೆ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಸಖತ್ ಒಳ್ಳೇದಲ್ವಾ, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ಜಾರ್ಗೆ ಒಂದ್ 4 ರಿಂದ 5 ಬೆಟ್ಟದ ನೆಲ್ಲಿಕಾಯಿ, ಒಂದ್ ಸ್ವಲ್ಪ ಶುಂಠಿ, ಒಂದ್ 2 ರಿಂದ 3 ಪುದೀನ ಎಲೆ, ಮತ್ತೆ ನಿಮ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ನೀರು ಇಷ್ಟ ಹಾಕೊಂಡು ರುಬ್ಕೊಂಡು ಅದನ್ನ ಶೋಧಿಸ್ಕೊಂತಾ ಇದ್ದೀನಿ. ಸ್ವಲ್ಪ ಉಗುರು ಅಂಶ ಸಿಗುತ್ತೆ ಅಂತ. ಇಷ್ಟೇ, ಸಖತ್ ಈಸಿಯಾಗಿ ಮಾಡ್ಕೊಬಹುದು ಮತ್ತೆ ಹೆಲ್ತ್ಗೂ ಒಳ್ಳೇದು, ಅದಕ್ಕೋಸ್ಕರ. ಅದಾದ್ಮೇಲೆ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಲಚ್ಚ ಪರೋಟ ಮಾಡೋಣ ಅಂತ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಫಸ್ಟ್ 1-2 ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಕೊಂಡು ಅದನ್ನ ಕೈಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಮತ್ತೆ ಚಾಟ್ ಮಸಾಲ ಮತ್ತೆ ಸ್ವಲ್ಪ ಗರಂ ಮಸಾಲ ಇಷ್ಟ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಇದಾದ್ಮೇಲೆ ಒಂದು ಚಿಕ್ಕ ಬೌಲ್ ಅಷ್ಟು ನಾನು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕೊಂತಾ ಇದ್ದೀನಿ. ಯಾಕಂದ್ರೆ ಇದು ಈರುಳ್ಳಿದು ನೀರೆಲ್ಲ ಬಿಡುತ್ತಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಚಿರೋಟಿ ರವೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಉಪ್ಪು, ಇಷ್ಟೇನೆ. ಇಷ್ಟು ಸ್ಟಫಿಂಗ್ಗೆ ನಾನು ರೆಡಿ ಮಾಡ್ಕೊಂಡಿರೋದು. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಾದ್ಮೇಲೆ ನಾನು ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಒಂದೇ ಒಂದ್ ಸ್ವಲ್ಪ ಓಂಕಾಳನ್ನ ಹಾಕೊಂಡಿದ್ದೀನಿ ಅಷ್ಟೇನೆ. ಸೇಮ್ ಚಪಾತಿನ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಕಡೆ ಸ್ಟಫಿಂಗ್ ರೆಡಿ ಆಗಿದೆ, ಈ ಕಡೆ ಚಪಾತಿ ಹಸಿಟ್ಟನ್ನ ಕೂಡ ಕಲ್ಸ್ಕೊಂಡಿದ್ದೀನಿ. ಇದಾದ್ಮೇಲೆ ಇದಕ್ಕೆ ಗ್ರೇವಿ ಏನ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಸಿಂಪಲ್ ಆಗಿ ಆಗ್ಲಿ ಅಂದ್ಬಿಟ್ಟು ನಾನಿಲ್ಲಿ ದಹಿ ತಡ್ಕ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಜಾಸ್ತಿ ಮಸಾಲ ಕೂಡ ಅನ್ಸಲ್ಲ, ಅದಕ್ಕೋಸ್ಕರ. ಅದಕ್ಕೇನಿಲ್ಲ, ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತೆ 1-2 ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಕರ್ಬೇವು ಮತ್ತೆ ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಸೊ ಇದನ್ನ ಸ್ವಲ್ಪ ಫ್ರೈ ಆಗಾದ್ಮೇಲೆ ನಾನು ಬೆಳ್ಳುಳ್ಳಿನ ಮತ್ತೆ ಖಾರದ ಪುಡಿನ ಚೆನ್ನಾಗಿ ಚೆಚ್ಕೊಂಡಿದ್ದೆ, ಅದನ್ನ ಹಾಕೊಂತಾ ಇದ್ದೀನಿ. ಸೊ ಇದು ಟೇಸ್ಟೇ ಡಿಫ್ರೆಂಟ್ ಅನ್ಸುತ್ತೆ ಇದನ್ನ ಹಾಕೋದ್ರಿಂದ. ಸೊ ಇದನ್ನ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಲೆ ಅದನ್ನ. ಸೊ ಇಷ್ಟೇನೆ. ಇದಾದ್ಮೇಲೆ ಇದಕ್ಕೆ ಇವಾಗ ಮಸಾಲಗಳನ್ನ ಹಾಕೊಂತಾ ಇದ್ದೀನಿ. ಜಾಸ್ತಿ ಏನ್ ಮಸಾಲ ಹಾಕೊಂಡಿಲ್ಲ, ಜಸ್ಟ್ ಒಂದೇ ಒಂದ್ ಸ್ಪೂನ್ ಧನಿಯಾ ಪುಡಿ, ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಹುರ್ಕೊಂಡಿದೀನಿ. ಇದೆಲ್ಲ ಆಗಾದ್ಮೇಲೆ ಆ ಮಸಾಲ ಎಲ್ಲ ಫ್ರೈ ಆಗಿ ಸ್ವಲ್ಪ ಹಾರಕ್ಕೆ ಹಂಗೆ ಬಿಟ್ಬಿಡ್ಬೇಕು. ಬಿಸಿ ಇರ್ಬೇಕಾದ್ರೇನೆ ಮೊಸರು ಹಾಕ್ಬೇಡಿ, ಚೆನ್ನಾಗಿರಲ್ಲ ಟೇಸ್ಟು, ಹಾಗ ಹಾಕ್ಲೂಬಾರ್ದು, ಅದಕ್ಕೋಸ್ಕರ. ಸೊ ಅದೆಲ್ಲ ತಣ್ಣಗಾದ್ಮೇಲೆ ನಾನು ಮೊಸರನ್ನ ಒಂದು ಬೌಲಷ್ಟು ತಗೊಂಡಿದ್ದೆ, ಮೊಸರನ್ನ ಹಾಕೊಂಡು ಅದಾದ್ಮೇಲೆ ಅದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಕಲ್ಸ್ಕೊಂತಾ ಇದ್ದೀನಿ. ಇಷ್ಟೇನೆ, ಸಖತ್ ಸಿಂಪಲ್ ಆಗಿ ಈಸಿಯಾಗಿ ಪರೋಟ ಜೊತೆ ನೆಂಚ್ಕೊಳಕ್ ರೆಡಿ ಆಗೋಯ್ತು. ಆರಾಮಾಗಿ ಮಾಡ್ಕೊಬೋದು. ಹೇಳೋದ್ನೆಲ್ಲ ಜಸ್ಟ್ ಒಂದ್ 5 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು ಈ ರೆಸಿಪಿ ಅಂತೂ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಬೇಕಾದ್ರೆ ಟ್ರೈ ಮಾಡ್ಬಿಟ್ಟು ಹೇಳಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ, ಓಕೆನಾ? ಸೊ ಇದ್ರೂ ರೆಡಿ ಆಯ್ತು. ಇದಾದ್ಮೇಲೆ ನಾನು ಸಲಾಡ್ಗೆ ರೆಡಿ ಮಾಡ್ಕೊಂತಿದ್ದೆ. ಇವತ್ತು ಬುಧವಾರ ಆಗಿರೋದ್ರಿಂದ ಎಗ್ ಸಲಾಡ್ ಮಾಡ್ಕೊಳ್ಳೋಣ, ಪ್ರೋಟೀನ್ ಸ್ವಲ್ಪ ಸಿಗ್ಲಿ ಅನ್ನೋಕ್ಕೋಸ್ಕರ. ಅದಕ್ಕೇನಿಲ್ಲ, ಜಸ್ಟ್ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಸ್ಪ್ರೈ ಮಾಡ್ಕೊಂಡಿದೀನಿ, ಯಾಕಂದ್ರೆ ಈ ಕ್ಯಾಪ್ಸಿಕಮ್ನ ಸ್ವಲ್ಪ ಹುರ್ಕೊಬೇಕಾಗುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿ ಇವೆರಡು ಹಾಕಿ ಫ್ರೈ ಮಾಡಾದ್ಮೇಲೆ ಮೊಟ್ಟೆನ ನಾನು ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ. ಇಲ್ಲಿ ಒಂದ್ 4 ಮೊಟ್ಟೆ ತಗೊಂಡಿದ್ದೀನಿ ಅಷ್ಟೇನೆ. ಅದ್ರೊಳಗಡೆ ಇರೋ ಭಂಡಾರನ ನಾನು ತೆಗ್ದ್ಬಿಟ್ಟಿದ್ದೀನಿ. ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಬಿಕಾಸ್ ನನಗೆ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಇಲ್ಲಿ ಭಂಡಾರ ಹಾಕೊಂಡಿಲ್ಲ. ನಿಮ್ಗೆ ಬೇಕಂದ್ರೆ ಅದನ್ನ ಕೂಡ ಹಾಕೊಬಹುದು, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಬಟ್ ನಾನು ಅದು ಹಾಕೊಳ್ದೆ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಗರಂ ಮಸಾಲ
ಇಷ್ಟ ಹಾಕೊಂಡು ಫ್ರೈ ಆಗೋಯ್ತು. ಇದನ್ನ ಹಾಗೆ ಇಟ್ಕೊಂತಿದ್ದೀನಿ. ಇದಾದ್ಮೇಲೆ ಇದಕ್ಕೆ ನಾನು ಡ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಲಾಡ್ನ ಹಾಗಾಗಿ ತಿನ್ನಕ್ಕೆ ಎಷ್ಟೊಂದ್ ಜನ ಇಷ್ಟಪಡಲ್ಲ, ಬಟ್ ಈ ತರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಸೊ ಡ್ರೆಸ್ಸಿಂಗ್ ಏನಿಲ್ಲ, ಒಂದ್ ಸ್ವಲ್ಪ ಮೊಸರು ತಗೊಂಡಿದ್ದೆ, ಅದಕ್ಕೆ ಒಂದ್ ಅರ್ಧ ಸ್ಪೂನು ಖಾರದ ಪುಡಿ ಮತ್ತೆ ಒಂದ್ ಅರ್ಧ ಸ್ಪೂನು ಮೆಣಸಿನ ಪುಡಿ, ಮತ್ತೆ ಇಲ್ಲಿ ಮಿಕ್ಸರ್ಸ್ ಇತ್ತು ನನ್ನ ಹತ್ರ, ಅದಕ್ಕೋಸ್ಕರ ಹಾಕೊಂತಿದ್ದೀನಿ. ಇದು ಫುಲ್ ಆಪ್ಷನಲ್, ಬೇಕಿದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಇಷ್ಟನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೇಳುದ್ನಲ್ಲ, ಅದು ಅಪ್ಸು ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಸೊ ಇಷ್ಟು ರೆಡಿ ಆಗೋಯ್ತು. ಇವಾಗ ನಾನು ಎಲ್ಲಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇವಾಗ ಎಗ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಬೌಲ್ಗೆ ಹಾಕೊಂಡು ಅದಕ್ಕೆ ಒಂದೇ ಒಂದು ಕ್ಯಾರೆಟು ಮತ್ತೆ ಒಂದು ಸೌತೆಕಾಯಿ ಮತ್ತೆ ಒಂದು ಈರುಳ್ಳಿ, ಇಷ್ಟು ಹಾಕೊಂಡಿದ್ದೀನಿ ಅಷ್ಟೇನೆ ತರಕಾರಿ. ಚೆನ್ನಾಗಿರುತ್ತೆ ಟೇಸ್ಟ್, ನೀವು ಟ್ರೈ ಮಾಡಿ. ಇದಾದ್ಮೇಲೆ ಇದಕ್ಕೆ ನಾನು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂತಾ ಇದ್ದೀನಿ. ಇಷ್ಟೇನೆ, ಸಖತ್ ಈಸಿಯಾಗಿ ಹೋಗುತ್ತೆ. ಮತ್ತೆ ಯಾವಾಗ್ಲೂ ಸಲಾಡು ಬರೀ ತರಕಾರಿಗಳನ್ನ ಯಾರು ತಿಂತಾರೆ ಅಂತಾರಲ್ವಾ, ಅವ್ರಿಗೆ ಈ ತರ ಮಾಡ್ಕೊಡಿ, ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಹಸ್ಬೆಂಡ್ ಕೂಡ ಹಾಗೇನೆ, ಬರೀ ತರಕಾರಿ ತಿನ್ನಿ ಅಂದ್ರೆ ಅವ್ರು ತಿನ್ನಲ್ಲ, ಅಯ್ಯೋ ಬರೀ ಯಾರು ತಿಂತಾರೆ ಇದನ್ನ ಅಂತಾರೆ. ಬಟ್ ಈ ತರ ನಾನು ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಅವ್ರು ನಿಜವಾಗ್ಲೂ ಇವಾಗ ಸಲಾಡ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನಾನ್ ಮಾಡಿಲ್ಲ ಅಂದ್ರೂ ಅವರೇ ಕೇಳ್ತಾ ಇರ್ತಾರೆ, ಸಲಾಡ್ ಮಾಡ್ಬೇಕು ತಾನೆ ಟಿಫನ್ಗೆ ಅಂತ, ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತ್ ಕೂಡ ಒಳ್ಳೇದು. ಸೊ ಒಳ್ಳೇದ್ನ ಮಾಡೋದ್ರಿಂದ ಏನಾಗಲ್ವಾ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಟ್ರೈ ಮಾಡಿ ತಿನ್ನಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಈ ಕಡೆ ಸಲಾಡ್ ಕೂಡ ಆಯ್ತು, ಈ ಕಡೆ ಗ್ರೇವಿ ಕೂಡ ಆಗಿತ್ತು. ಇನ್ನೇನು ಪರೋಟ ಮಾಡೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೇನಂದ್ರೆ ಪರೋಟ ಮಾಡ್ಬೇಕಲ್ವಾ, ನಾನು ಒಂದು ಉಂಡೆನ ಸ್ವಲ್ಪ ದೊಡ್ಡದಾಗೆ ತಗೊಂಡಿದ್ದೀನಿ, ಬಿಕಾಸ್ ಅದರಲ್ಲೇ ನಾನು 2 ಪರೋಟ ಮಾಡ್ಕೊತೀನಿ, ಅದಕ್ಕೋಸ್ಕರ. ಸೊ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಂಡು ಅದನ್ನ ಚಪಾತಿ ಇಡ್ತಾರ ಫುಲ್ಲು ಸೈಜ್ಗೆ ಹೊರ್ಕೊಬೇಕಾಗುತ್ತೆ. ಅದಾದ್ಮೇಲೆ ಅದ್ರ ಮೇಲೆ ಸ್ಟಫಿಂಗ್ಸ್ ನ ಹಾಕೊಂತಾ ಇದೀನಿ. ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ಹಾಕೊಬಹುದು, ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ, ಇಲ್ಲ ಈರುಳ್ಳಿ ಎಲ್ಲ ಜಾಸ್ತಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ಸ್ ಹಾಕೊಳ್ಳಿ ಅಷ್ಟೇನೆ. ಇದಕ್ಕೇನಂದ್ರೆ ಚಪಾತಿ ಹಿಟ್ಟನ್ನ ಸ್ವಲ್ಪ ದಪ್ಪಕ್ಕೆ ಕೊರ್ದಿರ್ಬೇಕು, ಅದ್ ಬಿಟ್ರೆ ಇನ್ನೇನಿಲ್ಲ. ಸೊ ಇವಾಗ ಈ ತರ ಸುತ್ಕೊಂತಾ ಇದ್ದೀನಿ. ಸುತ್ಕೊಂಡು ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ತರ ನೋಡಿ, ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅಡ್ಡಡ್ಡ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ರೌಂಡ್ ಮಾಡ್ಕೊಬೇಕಾಗುತ್ತೆ ಅಷ್ಟೇನೆ. ಸೊ ಈ ತರ ರೌಂಡ್ ಮಾಡೋದ್ರಿಂದ ಇವಾಗ ನಾವು ಸ್ಟಫಿಂಗ್ಸ್ ಇರುತ್ತಲ್ಲ, ಅದೆಲ್ಲ ಒಳಗಡೆ ಹೋಗುತ್ತೆ, ಹಸಿಟ್ಟು ಆಚೆ ಕಡೆ ಬರುತ್ತೆ ಅಷ್ಟೇನೆ. ಈಸಿಯಾಗಿ ಮಾಡ್ಕೊಬಹುದು, ಬಟ್ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಗೆ ಟೈಮ್ ಇದೆ ಅಂದ್ರೆ, ಇವಾಗ ಸಂಡೇ ಎಲ್ಲ ಟೈಮ್ ಇರುತ್ತಲ್ವಾ, ಅವಾಗ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಕೊಬೇಕಂದ್ರೆ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವಾಗ್ಲೂ ಒಂದೇ ತರ ಚಪಾತಿ ಆ ತರ ಎಲ್ಲ ತಿನ್ನೋರ್ಗೆ ಈ ತರ ಟ್ರೈ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಸುಮ್ನೆ ಆಚೆಗಡೆ ಏನಕ್ಕೆ ಹೋಗೋದು ಅಂತ. ಸೊ ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ನಾನು ಲಟ್ಟಿಸ್ಕೊಂತೀನಿ. ಲಟ್ಟಿಸ್ಕೊಬೇಕಾದ್ರೂ ಅಷ್ಟೇನೆ ಜಾಸ್ತಿ ಹಸಿಟ್ಟು ಹಾಕೊಬೇಕಾಗುತ್ತೆ, ಬಿಕಾಸ್ ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವಾ, ಅದು ಆಚೆಗಡೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಸಿಟ್ಟನೆ ಹಾಕೊಂಡಿದೀನಿ. ಟೇಸ್ಟ್ ಚೆನ್ನಾಗೇ ಇರುತ್ತೆ, ಆತರ ಏನ್ ಇದಾಗಲ್ಲ. ಸ್ವಲ್ಪ ನಿಧಾನಕ್ಕೆ ಹೊರ್ಕೊಬೇಕು, ಸ್ಟಫಿಂಗ್ಸ್ ಎಲ್ಲ ಜಾಸ್ತಿ ಆಚೆ ಬಂದ್ಬಿಡುತ್ತೆ, ನೋಡ್ಕೊಂಡು ಹೊರ್ಕೊಳ್ಳಿ. ಮತ್ತೆ ಇದನ್ನ ಜಾಸ್ತಿ ಅಗ್ಲನು ಮಾಡ್ಕೊಳಕ್ ಆಗಲ್ಲ, ಒಳಗಡೆ ಇದೆಲ್ಲ ಹಾಕಿರೋದ್ರಿಂದ ಜಾಸ್ತಿ ಅಗ್ಲನು ಮಾಡ್ಕೊಳಕ್ ಆಗಲ್ಲ. ನಿಮ್ಗೆ ಎಷ್ಟು ಬೇಕೋ ರೌಂಡ್ಗೆ ಮಾಡ್ಕೊಬಹುದು. ಬಟ್ ಇದೇನಂದ್ರೆ ನಾವು 2 ತಿಂದ್ರುನು ಸಖತ್ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಒಬ್ರು 3-4 ತಿಂತಾರೆ ಚಪಾತಿನ ಅಂತಾರಲ್ವಾ ಅವರು, ಇವಾಗ ನಾವೆಲ್ಲ 2 ಚಪಾತಿಗೆ ಹೊಟ್ಟೆ ತುಂಬಿಸ್ಕೊಂತೀವಿ. ಸೊ ನಮ್ಗೆಲ್ಲ ಇದನ್ನ 1 ತಿಂದ್ರು ಸಾಕಾಗುತ್ತೆ. ಮತ್ತೆ ಈ ತರ ಸೈಡ್ ಡಿಶ್ ಸಖತ್ತಾಗಿರೋದ್ರಿಂದ ಚೆನ್ನಾಗಿ ಹೊಟ್ಟೆಗೆ ಹೋಗುತ್ತೆ, ಹೇಳ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿತ್ತು 2ನು. ಸೊ ಎಲ್ಲ ಕೂಡ ರೆಡಿ ಆಯ್ತು. ಅಷ್ಟೊತ್ತಿಗೆ ಅವರು ಟಿಫನ್ ಬಂದ್ರು. ಸೊ ಅವ್ರಿಗೆ ಸಲಾಡ್ ಹಾಕ್ಬಿಟ್ಟು ಬಾಕ್ಸ್ ಕಟ್ತಿದ್ದೆ. ನಾನು ಚಪಾತಿನ ಒಂದ್ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂತಾ ಇದ್ದೆ, ನಮ್ಗೆಲ್ಲ ಆರಾಮಾಗಿ ಆಮೇಲೆ ಮಾಡ್ಕೊಬೋದು ಅಂತ. ಸೊ ಹೇಳಿದ್ನಲ್ಲ, ಒಂದು 2 ಚಪಾತಿ ಹಾಕಿದ್ರು ಆಲ್ಮೋಸ್ಟ್ ಆರಾಮಾಗಿ ಹೊಟ್ಟೆ ತುಂಬುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಅವ್ರನ್ನ ಹಾಗೆ ಆಫೀಸ್ ಕಳಿಸ್ಬಿಟ್ಟು ನಾನು ಟಿಫನ್ ಮಾಡ್ಕೊಳ್ಳೋದು ಒಂದು 11 o'clock ಆಗಿತ್ತು. ಟಿಫನ್ ಮಾಡ್ಕೊಂಡು ಇನ್ನೇನು ನಾನು ಕೆಲ್ಸಕ್ಕೆ ಕುತ್ಕೊಂಡೆ. ಅದಾದ್ಮೇಲೆ ಲಂಚ್ಗೆ ಅಂತ ಬಂದೆ. ಇವತ್ತಿನ ನನ್ನ ಲಂಚ್ ಈ ತರ ಇತ್ತು: ಒಂದ್ ಪರೋಟ, ಒಂದ್ ಸ್ವಲ್ಪ ಗ್ರೇವಿ, ಮತ್ತೆ ಸೌತೆಕಾಯಿ, ಮತ್ತೆ ನಿನ್ನೆ ಕಸ್ಟರ್ಡ್ ಫ್ರೂಟ್ ಮಾಡಿದ್ನಲ್ಲ, ಅದೊಂದು ಬೌಲ್ ತಗೊಂಡಿದ್ದೀನಿ. ಕಸ್ಟರ್ಡ್ ಫ್ರೂಟ್ದು ನನ್ನ ರೆಸಿಪಿ ಹಾಕಿದ್ದೀನಿ, ನೀವು ನೋಡಿದ್ದೀರಾ ಅನ್ಸುತ್ತೆ. ಸೊ ಈ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಬೈಕೊಂಬೇಡಿ, ಬಿಕಾಸ್ ನಮ್ಮ ಹಸ್ಬೆಂಡ್ ಮಾಡಿರೋದು. ಅವ್ರು ಇವತ್ತು ಸ್ವಲ್ಪ ಬೇಗ ಮನೆಗೆ ಬಂದಿದ್ರು. ನಾನು ಆಫೀಸ್ ವರ್ಕ್ ಇರೋದ್ರಿಂದ ಅವರು ಟಿವಿ ನೋಡ್ಕೊಂಡಿರ್ತಾರೆ ಅನ್ಕೊಂಡೆ, ಬಟ್ ಇವ್ರು ನೋಡಿದ್ರೆ ಈ ತರ ರಾಗಿ ತೇನೆ ತಗೊಂಬಂದ್ಬಿಟ್ಟು ಅದರಲ್ಲಿ ನಾರ್ಮಲ್ ಆಗಿ ಸ್ವಲ್ಪ ಸ್ಟವ್ ಅಲ್ಲಿ ಹುರ್ಕೊಂಡು
ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ಬೋದು. ಇದನ್ನ ಮಾಡ್ತಾ ಇದ್ದಾರೆ. ಸೊ ನನಗೆ ಶಾಕ್ ಆಯ್ತು, ಇದನ್ನ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಂಗೆ ಆಮೇಲೆ ಕಳ್ಸಿದ್ ನೋಡಿ ನಂಗೆ ಶಾಕ್ ಆಯ್ತು, ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಮತ್ತೆ ನನ್ಗೋಸ್ಕರ ಮಾಡ್ಕೊಡ್ತಿದಾರಲ್ಲ ಅದ್ ಖುಷಿ ಆಯ್ತು. ತುಂಬಾ ದಿನದಿಂದ ನಾನು ಹೇಳ್ತಿದ್ದೆ ಇದನ್ ತಿನ್ಬೇಕ್ರಿ ತಗೊಂಬಂದ್ ಕೊಡಿ ಅಂತ, ಬಟ್ ಅವ್ರಿಗೆ ಆಗಿರ್ಲಿಲ್ಲ ಟೈಮು. ಇವತ್ ತಗೊಂಬಂದು ಅವರೇ ಮಾಡ್ಕೊಡ್ತಿದಾರಲ್ಲ, ನಂಗೆ ಖುಷಿ ಆಯ್ತು. ಮತ್ತೆ ನನ್ ರಿಯಾಕ್ಷನ್ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದಾರೆ, ಹಾಕಿದೀನಿ ನೋಡಿ. ಥ್ಯಾಂಕ್ ಯು. ನೋಡಿದ್ದೀರಾ, ಮೊಬೈಲ್ ತಗೊಂಡ್ಬರ್ಬೇಕಾರೆ ನಾನು ಮೊಬೈಲ್ ತಗೊಂಡೋಗ್ಬೇಕು ತಾನೆ. ಎಷ್ಟು ಗಿನದ ಹಾಕ್ಯ ಸೂಪರ್. ನೀವ ಮಾಡಿದ ಸಾಯಿಬ್ರು ಏನೋ ರೆಸಿಪಿ ಮಾಡ್ತವ್ರೆ. ಏನು ಸ್ಪೆಷಲ್ಲು? ಬೇಗ ಬಂದ್ಬಿಟ್ಟಿದ್ದೀರಲ್ಲ ಅದಕ್ಕೆ ಅಂತ. ಡ್ರಮ್ ಸ್ಟಿಕ್ಕು ಇಂಗ್ಲೀಷು. ನುಗ್ಗೆಕಾಯಿ ಹಾಕ್ಬಿಟ್ಟು ಏನು ಮಾಡ್ತಿದ್ದೀರಾ? ಪಲ್ಯ ಮಾಡ್ತೀನಿ ಅದು ನುಗ್ಗೆಕಾಯಲ್ಲಿ. ತಿಂದಿದ್ದೀರಾ ಯಾವಾಗನಾ? ತಿನ್ನಿಸ್ತೀನಿ ಈಗ. ಏನೇನು ಹಾಕಿದ್ದೀರಾ ಹೋಗ್ಲಿ ಹೇಳಿ, ಹಂಗೇನೆ. ನನಗೆಲ್ಲ ಹೇಳಲ್ಲ. ಹೇಳ್ರಿ ರೆಸಿಪಿನ. ರೆಸಿಪಿ ನೋಡಿ ಕಲೀರಿ. ನುಗ್ಗೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟೇ ಫ್ರೈ ಮಾಡೋದು. ಸುಕ್ಕ ಥರ ಚೆನ್ನಾಗಿರುತ್ತಾ? ನಾನು ಯಾವತ್ತೂ ತಿಂದಿಲ್ಲಪ್ಪ ಈ ನುಗ್ಗೆಕಾಯಿ. ಪಲ್ಯ ಏನಂತಾರೆ ಇದನ್ನ? ಫ್ರೈಯಾ? ಮತ್ತೆ ನುಗ್ಗೆಕಾಯಿ 65. ನುಗ್ಗೆಕಾಯಿ 65. ನುಗ್ಗೆಕಾಯಿ 65. 65 ಪೀಸಸ್ ಇಲ್ಲ. 65 ಹೆಸರು 65. ಯಾವ ರೆಸಿಪಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಿರೋ ದೇವ್ರೆ. ನಿಜ ಹಿಂಗೆ ಮಾಡೋದೇನ್ರಿ? ಅದು ಬೇಯಬೇಕಲ್ಲ ನುಗ್ಗೆಕಾಯಿ. ನೀವೇನು ನೀರು ಹಾಕ್ತಿ ಏನು ಮಾಡಿದೆ ಹಂಗೆ ಮಾಡಿದ್ರೆ ಬೇಯ್ತದೆ ಅಷ್ಟೇ. ಅಷ್ಟರಲ್ಲೇ ಬೇಯುತ್ತಾ? ಬೇಕಾದ್ರೆ ಇನ್ನು ಹಾಕ್ಬೋದು ನೀರು. ಏನೇನೋ ಟ್ರೈ ಮಾಡ್ತವ್ರೆ. ಅಯ್ಯೋ ದೇವ್ರಿ, ತಿನ್ನಂಗಿರುತ್ತೆ ತಾರೆ ಪಕ್ಕ. ಸಕ್ಕತ್ತಾಗದ ಇಲ್ಲದೆ ಸೂಪರ್ ಆಗದೆ. ಸ್ವಲ್ಪ ಬೇಯಲಿ ಈಗ. ಇಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಇಷ್ಟೆಲ್ಲ ಮಾಡಿದಾರಲ್ಲ, ಐ ಆಮ್ ಸೋ ಹ್ಯಾಪಿ. ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಯಾವಾಗ್ಲೂ 50-50 ಇರ್ಬೇಕಂತೇನಿಲ್ಲ. ಸಮ್ಟೈಮ್ಸ್ 80-20 ಕೂಡ ಇರುತ್ತೆ, ಸಮ್ಟೈಮ್ಸ್ 60-40 ಕೂಡ ಇರುತ್ತೆ. ಅವ್ರಿಗೆ ತುಂಬಾ ಕೆಲಸ ಇದ್ದಾಗ ನಾನ್ ಮಾಡ್ತೀನಿ, ನಂಗೆ ತುಂಬಾ ಕೆಲಸ ಇದ್ದಾಗ ಅವ್ರು ಮಾಡ್ತಾರೆ. ಸೊ ಅವರು ಬರೀ ಅಡಿಗೆ ಕೆಲಸ ಅಂತೇನಿಲ್ಲ, ಪ್ರತಿಯೊಂದು ಮನೆ ಕೆಲ್ಸನೂ ಒಂಚೂರು ಮೇಲಿಗೋ ಇಲ್ದೆ ಮಾಡ್ಕೊಡ್ತಾರೆ. ಮತ್ತೆ ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ನೋಡಿದಾಗ ನಂಗೆ ಅನ್ಸುತ್ತೆ ಯಾವಾಗ್ಲೂ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್ ಅಂತ. ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಸೊ ಈ ರೆಸಿಪಿದು ಟೇಸ್ಟ್ ಹೇಳ್ತೀನಿ ನೋಡಿ. ಇವಾಗ ಮುದ್ದೆ ಮಾಡಿದ್ದೀನಿ. ಸೊ ಇವ್ರೇನೋ ಏನಿದ್ದು ನುಗ್ಗೆಕಾಯಿ 65 ಅಂತ ಮಾಡಿದ್ದಾರೆ. ಸೊ ಟೇಸ್ಟ್ ನೋಡೋಣ ಅಂತ ತಗೊಂಡಿದ್ದೀನಿ. ಆವಾಗಲೇ ತೋರಿಸೋದ್ನಲ್ಲ ಏನೋ ಮಾಡ್ತಿದ್ರು ಅಂತ. ನುಗ್ಗೆಕಾಯಿ 65 ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗದೆ. ಚೆನ್ನಾಗದೆ, ನೈಸ್. ಮತ್ತು ಒಂದು ಸ್ವಲ್ಪ ಬೇಯಬೇಕಿತ್ತು, ಅದನ್ನು ಬಿಟ್ಟರೆ ಸಕ್ಕತ್ತಾಗತ್ತೆ. ಟೇಸ್ಟ್ ಮಾತ್ರ ನಾನ್ ವೆಜ್ಗೆಲ್ಲ ಮಾಡ್ತಾರಲ್ಲ ಗ್ರೇವಿ ಆ ಥರ ಅದೇ ಸೂಪರಾಗಿ ಮಾಡಿದ್ದಾರೆ. ರೆಸಿಪಿ ಹೇಳಿ ಅಂದರೆ ಹೇಳಿಲ್ಲ ಅಲ್ವೇನ್ರಿ? ಯಾಕೆ? ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಬೇಕು ಅಂದರೆ ಕಮೆಂಟ್ ಮಾಡಬೇಕಂತೆ. ಸೊ ನಮ್ಮ ಹಸ್ಬೆಂಡ್ ಮಾಡಿರೋ ಈ ನುಗ್ಗೆಕಾಯಿ 65 ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಹೇಳ್ಕೊಡ್ತಾರೆ. ಓಕೆನಾ?
ಬನ್ನಿ ಊಟ ಮಾಡೋಣ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.